ರವೀಣ ನಮಸ್ತೆ. ನನ್ನ ಹೆಸರು ವಿಜಯಕುಮಾರ್ ಅಂತ. ನಾನು BJP ಕಾರ್ಯಕರ್ತ, ಗಾಂಧಿನಗರ. ಚರ್ಚೆ ಹೀಟ್ ಆಯಿತು. ಮತ್ತು ಮೇಯ್ನಾಗಿ ಇವಾಗ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರೋದು SIR ವಿಷಯ ತಗೊಳ್ಳೋಣ. ಇದು ಭಾಳ ಮುಖ್ಯವಾಗಿ ಎಲ್ಲ ರಾಜ್ಯಗಳಲ್ಲೂ SIR ಆಗಿದೆ, SIR ಆಗ್ತಾಯಿದೆ. ಮತ್ತು ಇಂಡಿ ಗಠಬಂಧನ ರಾಜ್ಯಗಳು ಯಾವುದಿದೆ ಎಲ್ಲರೂ ವಿರೋಧ ಮಾಡ್ತಾವ್ರೆ. ಅವ್ರ ಕೈಲಿ ವಿರೋಧ ಮಾಡಿದ್ರು ಅದಕ್ಕೆ ಒಂದು ಆ ವಿರೋಧ ಫಲಿಸ್ತಾ ಇಲ್ಲ. ನೆಕ್ಸ್ಟ್ ನಮ್ಮ ಬರೋ 2 ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ SIR ಸ್ಟಾರ್ಟ್ ಆಗುತ್ತೆ. ಕಟ್ಟಕಡೆಯ ಬಾಂಗ್ಲಾದೇಶಿ, ಕಟ್ಟಕಡೆಯ ರೋಹಿಂಗ್ಯಾ ಕೂಡ ನಮ್ಮ ದೇಶದಿಂದ ಹೊರ ಹಾಕಬೇಕು ಅನ್ನೋದು ನಮ್ಮ ಎಲ್ಲ ಭಾರತದ ಜನಗಳದು ಒಂದು ಇದಿದೆ, ಕೋರಿಕೆ ಇದೆ. ಇಲ್ಲಿ ಸರ್ಕಾರ ಕಡಾಖಂಡಿತವಾಗಿ ಸರ್ಕಾರ, ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ. ವಿರೋಧ ಪಕ್ಷದವರಾಗಿ ನಾವು ಯಾವ ರೀತಿ ಹೋರಾಟ ಮಾಡಿ ಕಟ್ಟಕಡೆಯ ರೋಹಿಂಗ್ಯಾಗಳನ್ನ, ಬಾಂಗ್ಲಾದೇಶಿಗಳನ್ನ ಹೊರ ಹಾಕಬೇಕು. ನೀವು ಒಂದಕ್ಕೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. SIR ಪ್ರಕ್ರಿಯೆ ಅಕ್ರಮ ವಲಸಿಗರನ್ನು ಹೊರಗೆ ಹಾಕೋ ಪ್ರಕ್ರಿಯೆ ಅಲ್ಲ. ಅದರದೊಂದು ವೋಟರ್ ಲಿಸ್ಟಿಂದ ಹೊರಗೆ ಹಾಕೋ, ವೋಟರ್ ಲಿಸ್ಟ್ ಮತ್ತೆ ವೋಟರ್ ಲಿಸ್ಟಿಂದ ಹೊರಗೆ ಯಾವಾಗ ಸರ್? ದೇಶದಿಂದ ಹೊರಗೆ ಹಾಕೋದು. ದೇಶದಿಂದ ಹೊರಗೆ ಹಾಕೋದು ಯಾವಾಗ? ನೋಡಿ, NRC ದೇಶದಿಂದ ಹೊರಗೆ ಹಾಕೋದು. SIR ಅಂತಕ್ಕಂಥದ್ದು ಮತದಾರರ ಪಟ್ಟಿಯ ಶುದ್ಧೀಕರಣ, ಪರಿಷ್ಕರಣೆ. ಅದು 1952 ಮೊದಲನೇ ಚುನಾವಣೆ ಆದ ನಂತರ ಪ್ರಾರಂಭ ಆಗಿದ್ದು. ಪ್ರತಿ ಸರಿನೂ ಆಗ್ತಾನೆ ಇರುತ್ತೆ, ಹೊಸ್ತೇನಲ್ಲ. ಏನಂದರೆ ಎಲ್ಲವನ್ನೂ ವಿವಾದವಾಗಿ ಮಾಡ್ತಕ್ಕಂಥ ಮತ್ತು ಆ ಮೂಲಕ ತನ್ನ ಮತ ಬ್ಯಾಂಕನ್ನು ಕ್ರೋಢೀಕರಿಸ್ಕೊಳ್ತಕ್ಕಂಥ ಮನೋಭಾವನೆ, ಒಂದು ಹತಾಶೆ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ SIRನೂ ವಿರೋಧ ಮಾಡ್ತಾಯಿದ್ದಾರೆ. SIR ಇದು ಮೊದಲನೇ ಸರಿನೂ ಅಲ್ಲ, ಇದು ಕಡೆನೂ ಅಲ್ಲ, ಇದು ರೊಟೀನ್ ಕೆಲಸ. ಮತ್ತು ಯಾರು ದಾಖಲೆಗಳನ್ನು ಕೊಡ್ತಾರೆ ಅವ್ರುಗಳನ್ನು ಯಾರನ್ನೂ ಕೂಡ ತೆಗೆದು ಹಾಕವೇ ಇಲ್ಲ. ದಾಖಲೆಗಳನ್ನು ಕೊಟ್ಟು ಮತ್ತು ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. SIR ಒಂದು ನಿರಂತರವಾಗಿ ನಡೆಯುವಂಥ ಮತದಾರರ ಪಟ್ಟಿಯ ಶುದ್ಧೀಕರಣ ಕ್ರಿಯೆ. ನನ್ನ ವಾರ್ಡ್ನಲ್ಲಿ, ನನ್ನ ಬೂತ್ನಲ್ಲೇ, ನಮ್ಮ ಬೂತ್ನಲ್ಲಿ 200 ಜನ 20-25 ವರ್ಷದಿಂದ ಸತ್ತೋರ್ದು ವೋಟರ್ ಲಿಸ್ಟಲ್ಲಿ ಹೆಸರಿದೆ. ಅವ್ರು ಯಾರು ಕ್ಲೈಮ್ ಮಾಡೋರೇ ಇಲ್ಲ. ಯಾಕೆ ತೆಗೆದ್ರಿ ಅಂತ ಕ್ಲೈಮ್ ಮಾಡೋರೇ ಇಲ್ಲ. ಇದು ಇದೆ. ಕೆಲವರು ವೋಟರ್ ಲಿಸ್ಟಲ್ಲಿ ಇಲ್ಲೂ ಇದೆ, ಪಕ್ಕದ ವಾರ್ಡಲ್ಲೂ ಇದೆ. ಡಬಲ್ ಚೇಂಜ್ ಆಗಬೇಕೋ ಬೇಡವಾ? ಎಲ್ಲರೂ ಬಾಂಗ್ಲಾದೇಶಿಗಳು ಅಂತ ಅನ್ಕೋಬೇಡಿ. ನಮ್ಮದೇ ಓಟು 2 ಕಡೆ 3 ಕಡೆ ಇದೆ. ಶುದ್ಧೀಕರಣ ಆಗಬೇಕೋ ಬೇಡವಾ? ಹೌದು ಸರ್. 30 ವರ್ಷ ಆಗಿದೆ, ವೋಟರ್ ಲಿಸ್ಟಲ್ಲಿ ಹೆಸರಿದೆ. ಶುದ್ಧೀಕರಣ ಆಗಬೇಕೋ ಬೇಡವೋ? ಈ ಶುದ್ಧೀಕರಣ ಕ್ರಿಯೆ ಅದರೊಳಗಡೆ ಅನಧಿಕೃತವಾಗಿ ಭಾರತಕ್ಕೆ ಬಂದು ದಾಖಲೆಗಳಿಲ್ಲದೆ ಮತದಾರರ ಪಟ್ಟಿ ಒಳಗೆ ಸೇರಿಕೊಂಡವರು ಕೂಡ ಇದ್ದಾರೆ. ಅಧಿಕೃತವಾಗಿ ಪೌರತ್ವ ಪಡೆದು ಸೇರ್ಕೊಳ್ಳೋದು ಬೇರೆ, ಅಕ್ರಮವಾಗಿ ನುಸುಳಿ ಇಲ್ಲಿ ಬಂದು ಮತದಾರರ ಪಟ್ಟಿ ಒಳಗೆ ಸೇರ್ಕೊಳ್ಳೋದು ಬೇರೆ. ಅಕ್ರಮವಾಗಿರೋರ ಶುದ್ಧೀಕರಣ ನಡೆಯುತ್ತೆ. ಹಂಗಂತ ತೆಗೆದವರೆಲ್ಲ ಬಾಂಗ್ಲಾದೇಶಿಗಳು ಅಂತ ಅನ್ಕೋಬೇಡಿ. ಸತ್ತಿರೋರ ಹೆಸರು ತೆಗೆದಿರುತ್ತೆ, ಡಬಲ್ ಇದ್ದವ್ರು ತೆಗೆಯುತ್ತೆ, ಪರ್ಮನೆಂಟ್ ವಲಸೆ ಹೋದವ್ರನ್ನ ತೆಗೆದಿರುತ್ತೆ.